ನಿತ್ಯಾನಂದ ಫ್ರಾಡ್. ನಿತ್ಯಾನಂದ ಬ್ರೈನ್ ವಾಷರ್. ನಿತ್ಯಾನಂದ ಒಬ್ಬ ಫ್ರಾಡ್, ನಿತ್ಯಾನಂದ ಒಬ್ಬ ಬ್ರೈನ್ ವಾಷರ್. ನಿತ್ಯಾನಂದನಿಂದ ನನ್ನ ಜೀವಕ್ಕೆ ಈಗಲೂ ಪ್ರಾಣ ಬೆದರಿಕೆ ಇದೆ. ಹೀಗೆ ಹೇಳಿದ್ದು ಬೇರೆ ಯಾರೂ ಅಲ್ಲ, ನಿತ್ಯಾನಂದ ಕಾಮುಕತನವನ್ನ ಬಯಲು ಮಾಡಿದ ಆತನ ಮಾಜಿ ಕಾರ್ ಡ್ರೈವರ್ ಲೆನಿನ್. ನಿತ್ಯ ವಿರುದ್ಧದ ಹೋರಾಟದಲ್ಲಿ ಲೆನಿನ್ಗೆ ಹೆಲ್ಪ್ ಮಾಡಲು ಸ್ಪಂದನ ಜನಪರ ಸಂಘಟನೆ ಮುಂದೆ ಬಂದಿದೆ. ಈ ವಿಷಯ ಹೇಳಲು ಲೆನಿನ್ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲೆನಿನ್, ನಿತ್ಯನ ಸಿಡಿಗಳು ಸುಳ್ಳಲ್ಲ ಅಂತ ಅಮೆರಿಕದ ಪ್ರಯೋಗಾಲಯವೇ ಸಾಬೀತು ಮಾಡಿದೆ ಅಂತ ಹೇಳಿದ್ರು. ಅಲ್ಲದೆ ನಿತ್ಯನ ಆಶ್ರಮದಲ್ಲಿ ಊಟ ಮಾಡಿದ್ರೆ ಏನೋ ಒಂದು ರೀತಿ ಆಗುತ್ತೆ, ಅದನ್ನ ಹೇಳಲು ಆಗೋದಿಲ್ಲ. ಅಡುಗೆ ಮನೆಗೆ ಯಾರಿಗೂ ಪ್ರವೇಶವಿಲ್ಲ, ಅಲ್ಲಿ ಊಟಕ್ಕೆ ಏನೋ ಮಿಕ್ಸ್ ಮಾಡ್ತಾರೆ ಅನ್ನೋ ಅನುಮಾನ ಇದೆ ಅಂತ ಹೇಳಿದ್ರು. Then very clearly know that Nityananda is convicted. I have my prayers, everything. As soon as possible, the trial should start against Nityananda. ಇದೇ ವೇಳೆ ಲೆನಿನ್ಗೆ ಬೆಂಬಲ ನೀಡಿರೋ ಸ್ಪಂದನ ಜನಪರ ಸಂಘಟನೆ, ನಿತ್ಯಾನಂದ ತನ್ನ ದೇಹ 5 ವರ್ಷದ ಬಾಲಕನ ದೇಹಕ್ಕೆ ಸಮ ಅಂತ ಹೇಳಿದ್ದಾನೆ. ಇದನ್ನ ನಿತ್ಯ ಸಾಬೀತುಪಡಿಸ್ತಾನ ಅಂತ ಪ್ರಶ್ನೆ ಹಾಕಿದೆ. ಅಲ್ಲದೆ ಸುಳ್ಳು ಪತ್ತೆ ಯಂತ್ರದ ಮೂಲಕ ಪರೀಕ್ಷೆ ಮಾಡಿಸಿಕೊಳ್ಳೋಕೆ ನಿತ್ಯಾನಂದನಿಗೆ ಚಾಲೆಂಜ್ ಹಾಕಿದೆ. ಅಮೆರಿಕಾ ಲ್ಯಾಬ್ನಲ್ಲೇ ನಾವು ಒಂದು ಸಿಡಿ ಕಳಿಸಿ ಅದು ಯಾವುದೇ ಒಂದು ಅದರಲ್ಲಿ ಯಾವುದೇ ಒಂದಿಲ್ಲ, ಅದು ಪೂರ್ತಿ ಅಸಲಿ ಅಂತ ಡಿಕ್ಲೇರ್ ಆಗಿದೆ. ಮತ್ತು ಅದಕ್ಕೆ ಮುಂಚೆ ನಿಮಗೆ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ನಮ್ಮ ಡೆಲ್ಲಿ ಒಂದು ಲ್ಯಾಬ್ನಲ್ಲೂ ಕೂಡ ಇದು ಯಾವುದೇ ಒಂದು ಡೂಪ್ಲಿಕೇಟ್ ಇಲ್ಲದ 100% ಜಿನ್ಯೂನ್ ಅಂತ ಆಗಿತ್ತು. ನಾನು ನಿತ್ಯಾನಂದ ಅವ್ರಿಗೆ ಹೇಳೋದು ಒಂದೇ ಕ್ವಶನ್ನು, ನಮ್ಮ ಕಾನೂನಾಗಿ ನಮ್ಮ ಲ್ಯಾಬ್ಗಳಲ್ಲೇ ಅವ್ರಿಗೆ ನಂಬಿಕೆ ಇಲ್ಲ ಆದ್ಮೇಲೆ ಇವನ್ನ ನಮ್ಮ ದೇಶದ ವ್ಯಕ್ತಿ ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಅಸಹ್ಯ ಆಗುತ್ತೆ. ಒಟ್ನಲ್ಲಿ ನಿತ್ಯಾನಂದನ ವಿರುದ್ಧ ಹೋರಾಟ ಹೆಚ್ಚುತ್ತಲೇ ಇದೆ. ದಿನಕ್ಕೊಂದು ಸಂಘಟನೆ ನಿತ್ಯನ ವಿರುದ್ಧ ಹೋರಾಟಕ್ಕಿಳಿತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡಬೇಕು. ರಾಮ್ ಪ್ರಸಾದ್, TV9 ಬೆಂಗಳೂರು. ಬ್ರೇಕ್ ನಂತರ